ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ನಮ್ಮ ಚಾನಲಲ್ಲಿ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ಗೆ ಒಂದು ಯಮ್ಮಿ ಪ್ಯಾನ್ಕೇಕ್ ರೆಡಿ ಮಾಡಿದ್ದೀನಿ. ಎವ್ರಿವನ್ ಆಟ್ ಅವರ್ ಹೋಮ್ ಜಸ್ಟ್ ಗಾಟ್ ಸರ್ಪ್ರೈಸ್ಡ್. ಸೊ ನೀವು ಈ ಪ್ಯಾನ್ಕೇಕ್ ರೆಸಿಪಿನ ಟ್ರೈ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನಗೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಬಂದಿದೆ ಅಂತ. ಐ ಥಿಂಕ್ ಯು ಆಲ್ಸೋ ಲವ್ ಇಟ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಮೊದಲಿಗೆ ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ 1 ಕಪ್. ಯೂಶ್ವಲಿ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ, ಇಲ್ಲ ರಿಫೈನ್ಡ್ ಫ್ಲೋರ್ ಇಸ್ ನಥಿಂಗ್ ಬಟ್ ಮೈದಾ, ಅದರಲ್ಲಿ ಮಾಡ್ತಾರೆ. ನಾನು ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ತೊಗೊತಾ ಇದ್ದೀನಿ. ಬೇಕಿಂಗ್ ಪೌಡರ್ ಇಲ್ಲ ಅಂತಂದರೆ ಈನೋ ಹಾಕೋಬೋದು, ಬೇಕಿಂಗ್ ಸೋಡಾ ಹಾಕೋಬೋದು, ಇಲ್ಲ ಮನೆಯಲ್ಲಿ ಯೂಸ್ ಮಾಡೋ ಸೋಡಾ, ನಥಿಂಗ್ ಬಟ್ ಬೇಕಿಂಗ್ ಸೋಡಾ ಹಾಕೋಬೋದು. ಅದಾದಮೇಲೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ, ಜಸ್ಟ್ ಟು ಬ್ಯಾಲೆನ್ಸ್ ದ ಟೇಸ್ಟ್. ಅದಾದ ನಂತರ ಮನೆಯಲ್ಲಿ ಪೌಡರ್ ಮಾಡಿಟ್ಕೊಂಡಿರೋ ಸಿನ್ನಮನ್, ಚಕ್ಕೆ ಪುಡಿ, ಸುಮಾರು 1/8 ಟೀ ಸ್ಪೂನ್ ಅಂತ ಮೆಷರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಮದು ಕ್ವಾಂಟಿಟಿ ಜಾಸ್ತಿ ಇತ್ತು ಅಂತ ಅಂದರೆ ನಾನು ತೋರಿಸಿರೋ ಮೆಷರ್ಮೆಂಟಿಗಿಂತ ನೀವು ಜಾಸ್ತಿ ಮಾಡ್ಕೋಬೋದು, ಇನ್ಕ್ರೀಸ್ ಮಾಡ್ಕೋಬೋದು. ಇವಾಗ ಬಲೂನ್ ವಿಸ್ಕಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಇಂಗ್ರೀಡಿಯೆಂಟ್ಸ್ನ. ಅದಾದ ನಂತರ ಆಲ್ಮೋಸ್ಟ್ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಅದಕ್ಕೆ ಸುಮಾರು 1 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕೋತಾ ಇದ್ದೀನಿ. ಈ ಮಿಲ್ಕ್ ಪೌಡರಲ್ಲಿ ಸ್ವಲ್ಪ ವೆನಿಲಾ ಫ್ಲೇವರ್ ಇರೋದ್ರಿಂದ ನಾನು ಇದನ್ನು ಯೂಸ್ ಮಾಡಿದೆ. ಇಲ್ಲ ನಿಮಗೆ ಮಿಲ್ಕ್ ಪೌಡರ್ ಬೇಡ ಅಂತಂದರೆ ಡೈರೆಕ್ಟಾಗಿ ಮಿಲ್ಕ್ ಹಾಕೋಬೋದು. ಇವಾಗ ನಾನು ಮೆಲ್ಟೆಡ್ ಘೀ ಅಥವಾ ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ಹಾಕೋಬೋದು. ಅದನ್ನು 1/4 ಕಪ್ ಅಂತ ಅಂದ್ಕೊಳ್ಳೋಣ. ಅಂದರೆ ನಾನು ತೊಗೊಂಡಿರೋ ಗೋಧಿ ಹಿಟ್ಟಿಗೆ ಅದರಲ್ಲಿ 1/4 ಭಾಗದಷ್ಟು ಕುಕ್ಕಿಂಗ್ ಆಯಿಲ್ ಅಥವಾ ಘೀ ಹಾಕೋಬೇಕು. ವೆನಿಲಾ ಎಕ್ಸ್ಟ್ರಾಕ್ಟ್ 1/8 ಟೀ ಸ್ಪೂನ್. ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಆ ಡ್ರಾಪ್ಲೆಟ್ಸ್ ಸಾಕು. ಮಿಲ್ಕ್ 1 ಕಪ್ ಹಾಕೋತಾ ಇದ್ದೀನಿ. ದಿಸ್ ಇಸ್ ಲೋ ಫ್ಯಾಟ್ ಮಿಲ್ಕ್. ಜಾಗರಿ ಸಿರಪ್ 1/3 ಕಪ್. ಆವಾಗಲೇ ಹೇಳಿದಾಗೆ 1 ಕಪ್ ಗೋಧಿ ಹಿಟ್ಟಿಗೆ 1/4 ಕಪ್ ಬೆಲ್ಲ ಪಾಕ ಅಥವಾ ಶುಗರ್ ಬೇಡ ಅಂತ ಜಾಗರಿ ಸಿರಪ್ ಯೂಸ್ ಮಾಡ್ತಾಯಿದ್ದೀನಿ. ಅದರ್ವೈಸ್ ನಾವು ಮನೆಯಲ್ಲೇ ಡೇಟ್ಸ್ ನೆನೆಸಿಟ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಕಂಪ್ಯಾರಿಟಿವ್ಲಿ ಶುಗರ್ ಮತ್ತು ಜಾಗರಿ ಸಿರಪ್ಗಿಂತ ಒಳ್ಳೆಯದು. ಇದನ್ನು ಬಲೂನ್ ವಿಸ್ಕಲ್ಲಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗಂಟುಗಳು ಆಗೋ ಚಾನ್ಸಸ್ ಇರುತ್ತೆ ನಾರ್ಮಲ್ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ. ಸೊ ಇವಾಗ ಬ್ಯಾಟರ್ ರೆಡಿ ಇದೆ, ಸ್ವಲ್ಪ ತಿನ್ನಾಗಿದೆ. ಸೊ ಪ್ಯಾನ್ಕೇಕ್ ಬ್ಯಾಟರ್ ಇಸ್ ರೆಡಿ ನೌ. ಈ ಬ್ಯಾಟರ್ನ ಸುಮಾರು 10 to 15 ಮಿನಿಟ್ಸ್ ಗಳ ಕಾಲ ಹಾಗೆ ಮುಚ್ಚಿಟ್ಬಿಡಿ. ಅದಾದ ನಂತರ ಇನ್ನೊಂದು ಆಪ್ಷನ್ ಏನಪ್ಪ ಅಂತಂದರೆ, ಈ ಬ್ಯಾಟರ್ಗೆ ಅಂದರೆ ಹೆಲ್ದಿ ಆಪ್ಷನ್ ಅಂತಂದರೆ ಬಾಳೆಹಣ್ಣನ್ನ ಮ್ಯಾಶ್ ಮಾಡಿಬಿಟ್ಟು ಇಲ್ಲ ಮಿಕ್ಸಿನಲ್ಲಿ ಫೈನ್ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೊಂಡು ಅದನ್ನು ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಸಣ್ಣ ಪ್ಯಾನ್ಕೇಕ್ಸ್ ಮಾಡಿ ಕೊಡ್ಬೋದು. ಅಂದರೆ ಮೆಸ್ಸಿ ಫ್ರೀ, ಈಸಿಯಾಗಿ ತಿನ್ನಲಿಕ್ಕೆ ಬರುತ್ತೆ ಅವರಿಗೆ. ಇವಾಗ ನಾನು ಒಂದು ನಾನ್ ಸ್ಟಿಕ್ ತವ ತೊಗೊಂಡಿದ್ದೀನಿ. ನಾನ್ ಸ್ಟಿಕ್ ತವದಲ್ಲಿ ಈಸಿಯಾಗಿ ಎದ್ದೇಳುತ್ತೆ. ಕಾಸ್ಟ್ ಐರನ್ ತವ ಹಾಕದಲ್ಲಿ ಮಾಡಿದ್ರೆ ಪ್ಯಾನ್ಕೇಕ್ಸ್ ಅಂಟ್ಕೊಳೋ ಚಾನ್ಸಸ್ ಇರುತ್ತೆ. ಬ್ಯಾಟರ್ ತುಂಬ ತಿನ್ನಿರುತ್ತೆ, ಸಾಫ್ಟ್ ಇರೋದ್ರಿಂದ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಮೊದಲಿಗೆ ಎಣ್ಣೆನ ಡ್ರಿಸಲ್ ಮಾಡಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ತವ ಕಾದಿದೆ. ಇವಾಗ ನಾನು ಮೀಡಿಯಮ್ ಫ್ಲೇಮಿಗೆ ಇಟ್ಕೊಂಡ್ಬಿಟ್ಟು ಪ್ಯಾನ್ಕೇಕ್ ಬ್ಯಾಟರ್ನ ಸ್ಪ್ರೆಡ್ ಮಾಡಿದ್ದೀನಿ. ನಾವು ಹೇಗೆ ಸೆಟ್ ದೋಸೆ ಹಾಕ್ತೀವಲ್ಲ ಆ ಥರ ಅದನ್ನು ಮತ್ತೆ ಸ್ಪ್ರೆಡ್ ಮಾಡಬಾರ್ದು. ಅಂದರೆ ದೋಸೆನ ನೀಟಾಗಿ ಈವನ್ನಾಗಿ ಸ್ಪ್ರೆಡ್ ಮಾಡ್ತೀವಲ್ಲ ಆ ಥರ ಅಲ್ಲ, ಸುಮ್ಮನೆ ಹಾಕಿಬಿಟ್ಟು ಬಿಟ್ಬಿಡಬೇಕು. ಸ್ವಲ್ಪ ದಪ್ಪನೇ ಬರಬೇಕು. ಇವಾಗ ಕೆಳಗಡೆದು ಭಾಗ ಸ್ವಲ್ಪ ತಿಕ್ಕಾಗಿದೆ, ಚೆನ್ನಾಗಿ ಬೆಂದಿದೆ. ಅಂದರೆ ಅದು ತುಂಬ ಡಾರ್ಕ್ ಬ್ರೌನ್ ಆಗಿರಬಾರ್ದು.
ಕಪ್ಪಾಗಿರಬಾರ್ದು. ಅಂಥ ಟೈಮಲ್ಲಿ ಫ್ಲಿಪ್ ಮಾಡಿ ತಿರುಗಿಸಿ. ಸೊ ಎರಡೂ ಬದಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಅದು ನಿಮ್ಮದು ಪ್ಯಾನ್ಕೇಕ್ ಬ್ಯಾಟರು ತುಂಬ ತಿನ್ನಾಗಿತ್ತು ಅಂತಂದರೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಸ್ವಲ್ಪ ತಿಕ್ಕಾಗಿತ್ತು, ಲೈಕ್ ನಾವು ಪಕೋಡ ಮಾಡ್ತೀವಲ್ಲ ಆ ಥರ ಕನ್ಸಿಸ್ಟೆನ್ಸಿ ಇತ್ತು ಅಂತಂದರೆ ಹೈ ಫ್ಲೇಮಲ್ಲೇ ಬೇಯಿಸ್ಕೋಬೋದು. ನಾನು ತೊಗೊಂಡಿರೋದು ತುಂಬ ತಿನ್ನಾಗಿತ್ತು, ಅಂದರೆ ಮಾಡಿಟ್ಕೊಂಡಿರೋ ಬ್ಯಾಟರ್ ತುಂಬ ತಿನ್ನಾಗಿತ್ತು. ಅದಕ್ಕೆ ನಾನು ಲೋ ಫ್ಲೇಮಲ್ಲಿ ಸ್ವಲ್ಪ ಬೇಯಿಸ್ಕೊಂಡು ಈ ಥರ ರೆಡಿಯಾಗಿದೆ. ಮತ್ತು ಸ್ವಲ್ಪ ಪ್ಯಾನ್ಕೇಕ್ ಬ್ಯಾಟರ್ ಉಳಿದಿರೋದ್ರಿಂದ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಪ್ಯಾನ್ಕೇಕ್ಸ್ನ ಹಾಕಿದ್ದೀನಿ. ಸೊ ಆ್ಯಸ್ ಐ ಸೆಡ್ ಬಿಫೋರ್, ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ, ತಿಕ್ಕಾಗಿ ಚೆನ್ನಾಗಿ ಬರುತ್ತೆ, ಈಸಿಯಾಗಿ ತಿರುಗಿಸ್ಬೋದು. ತುಂಬ ಸಾಫ್ಟಾಗಿ ಬರಬೇಕು ಅಂತ ಅಂದರೆ ಸ್ವಲ್ಪ ಲಿಕ್ವಿಡ್ ಫ್ಲೋಯಿ ಆಗಿದ್ದರೆ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನೊಂದು ಸರ್ವಿಂಗ್ ಪ್ಲೇಟ್ ತೊಗೋತಾ ಇದ್ದೀನಿ. ಅದಕ್ಕೆ ನಾನು ಮಾಡಿಟ್ಕೊಂಡಿರೋ ಪ್ಯಾನ್ ಕೇಕ್ ಹಾಕೋತಾ ಇದ್ದೀನಿ. ಅದು ಹೋಳಿಗೆ ಥರ ಕಾಣಿಸ್ತಾ ಇದೆ ಇವಾಗ. ಸೊ ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣು ತೊಗೊಂಡು ಅದ್ರ ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಹಾಫ್ ಕಟ್ ಮಾಡ್ಕೋಬೇಕು. ಅದಾದಮೇಲೆ ವರ್ಟಿಕಲಿ ಕಟ್ ಮಾಡ್ಕೊಳ್ಳಿ ಬನಾನಾನ. ಆ ಬನಾನ ಕಟ್ ಮಾಡಿರೋ ಬನಾನಾಯಿಂದ ಇಯರ್ ಮಾಡ್ಕೋತಾ ಇದ್ದೀನಿ. ಯು ಕ್ಯಾನ್ ಕಾಲ್ ಇಟ್ ರ್ಯಾಬಿಟ್ ಆರ್ ಕ್ಯಾಟ್, ದಟ್ಸ್ ಯುವರ್ ವಿಶ್, ಏನಾದರೂ ಕರಿಬೋದು. ಅದಾದಮೇಲೆ ಸರ್ಕ್ಯುಲರ್ ಶೇಪಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಐಸ್ ಮಾಡ್ಕೋತಾ ಇದ್ದೀನಿ. ನಾನೀಗ ಯಾವಾಗ ಕ್ಲೀನ್ ಮಾಡ್ಕೊಂತೀನಿ. ಅದಾದಮೇಲೆ ಬ್ಲ್ಯಾಕ್ ಪೆಪ್ಪರ್ ಕಾರ್ನ್ಸ್ನ ಯೂಸ್ ಮಾಡಿಕೊಂಡು ಐಬಾಲ್ಸ್ ಮಾಡ್ಕೋತಾ ಇದ್ದೀನಿ. ಐಬಾಲ್ಸ್? ಎಸ್, ಮುಗಿತಾ? ಅದಾದಮೇಲೆ ಸ್ವಲ್ಪ ಸ್ಲ್ಯಾಂಟಾಗಿ ಸ್ಲೈಸಸ್ನ ಕಟ್ ಮಾಡಿಕೊಂಡು ಕ್ಯೂಟ್ ಚೀಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಸಣ್ಣ ಸಣ್ಣದಾಗಿ ಕ್ಯಾರೆಟ್ ಜೂಲಿಯನ್ಸ್ ಯೂಸ್ ಮಾಡಿಬಿಟ್ಟು ವಿಸ್ಕಸ್ ಥರ ಇಟ್ಕೋತಾ ಇದ್ದೀನಿ. So you can see my son instructing me. ಸೊ ಕ್ಯಾರೆಟ್ ಜೂಲಿಯನ್ಸ್ನ ಈ ಥರ ನೀಟಾಗಿ ಇಟ್ಕೋಬೇಕು. ಐ ಥಿಂಕ್ ದಿಸ್ ಲುಕ್ಸ್ ನೈಸ್. ಯಾ, ಅದನ್ನೊಂದು ಸರಿ ಮಾಡಿದ್ರೆ ಆಯಿತು. ಅದಾದ ನಂತರ ನಾನಿಲ್ಲಿ ಬೀಟ್ರೂಟ್ನ ಓವಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರೋದನ್ನ ನೋಸ್ ಆಗಿ ಇಟ್ಕೋತಾ ಇದ್ದೀನಿ. ಸೊ ವಿಸ್ಕರ್ಸ್ ನೀಟಾಗಿ ಕಾಣಿಸ್ಬೇಕು. ಅದಾದಮೇಲೆ ಕ್ಯಾಶ್ಯೂನಟ್ನ ವರ್ಟಿಕಲಿ ಕಟ್ ಮಾಡಿಕೊಂಡು ಅದರ ರ್ಯಾಬಿಟ್ ಟೀತ್ ಥರ ಮಾಡ್ಕೊಂಡಿದ್ದೀನಿ. ಎಸ್, ದಿಸ್ ಲುಕ್ಸ್ ನೈಸ್. So pancakes are done. Yummy pancakes are done. Please do try this at home and do share with us how it turned out. Thank you for watching, and don't forget to subscribe our channel if you are new to our channel. And do follow us at our Instagram handle. Thank you so much.